ಬಿಜೆಪಿಗೆ ಧಿಕ್ಕಾರ. ಎಸ್ಟಿ ಮೋದಿ ಬಾಯ್ 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 ಬಾಯ್. ಎಸ್ಟಿ ಮೋದಿ ಬಾಯ್ 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 ಬಾಯ್. ಎಸ್ಟಿ ಮೋದಿ ಬಾಯ್ 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 ಬಾಯ್. ಮೋದಿ ಸರ್ಕಾರಕ್ಕೆ ದಲಿತ ವಿರೋಧಿ ಮೋದಿ ಸರ್ಕಾರಕ್ಕೆ, ಮೈನಾರಿಟಿ ವಿರೋಧಿ ಸರ್ಕಾರಕ್ಕೆ ಬಿಜೆಪಿ ಬಿಜೆಪಿ ಮೋದಿ ಮೋದಿ ಮೋದಿ. ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್. ಪಿಡಬ್ಲ್ಯೂ ಎಸ್ಟಿ ಇಟ್ಕೊಂಡಿರೋ ಏನು ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪಿಡಬ್ಲ್ಯೂ ಎಸ್ಟಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ರಾಷ್ಟ್ರೀಯ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ ಎಚ್.ಎಸ್. ಅವರ ಆದೇಶದ ಮೇಲೆ ಇವತ್ತು ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಮಿಟಿ ಹಾಗೂ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸ್, ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರೊಟೆಸ್ಟನ್ನು ಮೂಲ ಏನಂದರೆ ಎಸ್ಟೀಮ್ ಫೈಲ್ಸ್. ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಸ್ಟೀಮ್ ಫೈಲ್ಸ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ US ಗೌರ್ಮೆಂಟ್ ಒಂದು ಎಸ್ಟೀಮ್ ಫೈಲ್ಸ್ ಅನ್ನು ಬಿಟ್ಟಿದೆ. ಅದರಲ್ಲಿ ಮೋದಿರವರ ಹೆಸರು ಮೊದಲನೇದಾಗಿ ಎಸ್ಟೀಮ್ ಫೈಲ್ಸ್ ಏನಂದರೆ ಜಫ್ರಿ ಎಸ್ಟೀಮ್ ಅಂತ ಒಬ್ಬನು ಒಂದು ದೊಡ್ಡ ಪೀಡೋಫೈಲ್ 12 18 ವರ್ಷ ಹುಡುಗಿರು ಹುಡುಗಿರು ಅವ್ರ ಜೊತೆ ರೇಪ್ ಮಾಡಿ ಮರ್ಡರ್ ಮಾಡಿ ಅದರಲ್ಲಿ ಮೋದಿ ಹೆಸರು ಹಾಗೂ ಹಲವಾರು ಎಲ್ಲ ಜಾಸ್ತಿ ದೇಶದ ಲೀಡರ್ಸ್ಗಳು ಹಾಗೂ ಎಲ್ಲ ದೊಡ್ಡ ರಾಜಕೀಯ ನೇತಾಗಳು ಎಲ್ಲರೂ ಇದರಲ್ಲಿ ನಂಟಿದ್ದು ಇದ್ರ ಫೈಲ್ಸನ್ನು ಈಗ ಏನೋ ಒಂದು ಅರ್ಧ ಅದರಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಮೋದಿ ಹೆಸರು ಬಂದು ಏನೋ ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರು ಮೊದಲನೇದಾಗಿ ಯು ಎಸ್ ಮೋದಿನ ಬ್ಯಾನ್ ಮಾಡಿತ್ತು. US ವೀಸಾ ಕೊಡ್ತಾ ಇದ್ದಿಲ್ಲ ಮೋದಿಗೆ. ಅದನ್ನು ಬಯಸತ್ತು ಏನು ಮಾಡಬೇಕು, ನಾನು US ಹೋಗಬೇಕು ಅಂತ ಹೇಳ್ಬಿಟ್ಟು ಮೋದಿ ಅನಿಲ್ ಅಂಬಾನಿ ಜೊತೆ ಮಾತಾಡಿದಾಗ ಅನಿಲ್ ಅಂಬಾನಿ ಫ್ರೆಂಡು ಜಫ್ರಿ ಎಸ್ಟೀಮ್ ಅವರು ಏನು ಹೇಳ್ತಾರೆ ಅಂದರೆ ಇಸ್ರಾಯಿಲ್ಗೆ ಹೋಗು, ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ನಾನು ಭೇಟಿ ಮಾಡಿಸ್ತೀನಿ, ಅವ್ರದ್ದು ಅಲ್ಲಿಂದ ನಿಮ್ಮ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಹೋಗು ಅಂತ ಹೇಳಿದಾಗ ಅಲ್ಲಿ ಹೋಗಿ ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಸ್ಟೀಮ್ ಫೈನಲ್ ಬಂದಿದೆ. ಅದನ್ನು ಮುಚ್ಚೋದಕ್ಕೆ ಮೋದಿ ಇವತ್ತುವರೆಗೂ ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಪ್ರೆಸ್ಸನ್ನು ಫೇಸ್ ಮಾಡೋಕ್ಕಾಗಿಲ್ಲ. ಇಷ್ಟು ವರ್ಷ ಆಯಿತು ಮೋದಿ ಸರ್ಕಾರ ಇದಕ್ಕೆ ಬಂದು 11 ವರ್ಷ ಆಯಿತು ಆಲ್ಮೋಸ್ಟು ಅಧಿಕಾರಕ್ಕೆ ಬಂದು. ಇವಾಗವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ ಮೋದಿ. ಏನು ಭಯ ಅಂದರೆ ಇದೇ ಭಯ. ರೀಸೆಂಟಾಗಿ ಟ್ಯಾರಿಫ್ ಆಲ್ಮೋಸ್ಟ್ 3% ಟ್ಯಾರಿಫ್ ಇತ್ತು. ನಮ್ಮ ಏನು ಗೂಡ್ಸು US ಹೋಗುತ್ತೆ ಅದ್ರ ಮೇಲೆ 3% ಇತ್ತು. ಅದು ನಾವು ಏನು ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ, ರಷ್ಯಾ ಹತ್ರ ಆಯಿಲ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 50% ಮಾಡಿದ್ರು. 50% ಮಾಡಿದ ತಕ್ಷಣ ಮತ್ತೆ ಹೋಗಿ ಮೋದಿ ಏನು ಡೀಲ್ ಮಾಡಿಕೊಂಡು 18% ಮಾಡ್ಕೊಂಡು ಬಂದರು. ಅದನ್ನು ಬಂದು ಹೆಂಗೆ ಆಚರಣೆ ಮಾಡ್ಕೊಳ್ತಾರೆ ಅಂದರೆ ಏನೋ ದೊಡ್ಡ ಕೆಲಸ ಮಾಡ್ದಂಗೆ, ಏನೋ ದೊಡ್ಡ 0% ಮಾಡ್ಕೊಂಡು ಬಂದಂಗೆ ಅದನ್ನು ಬಂದು ಆಚರಣೆ ಮಾಡ್ಕೊಳ್ತಾರೆ. ಇದೆಲ್ಲ ನಾಚಿಕೆ ಬರಬೇಕು ಅಂತ ಮೋದಿ ಅವರಿಗೆ. ಫಸ್ಟು 3% ಇದ್ದಿದ್ದನ್ನು 18% ಮಾಡಿದ್ದಾರೆ. ಅದನ್ನು ಬಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಮೋದಿ ಸರ್ಕಾರ ಮೂಲ. ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ರೇಲ್ ಆಯಿತು, ಟ್ರೈನ್ ಆಯಿತು, ರೇಲ್ ಮಾಡಿದ್ರು, ಪ್ಲೇನ್ ಮಾಡಿದ್ರು, ಏರ್ಪೋರ್ಟ್ಗಳು ಮಾರಿಬಿಟ್ರು ಅದಾನಿಗೆ. ಇವಾಗ ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ಇದನ್ನು ಖಂಡಿಸಿ ಈ ಕೂಡಲೇ ಮೋದಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರುತ್ತೇವೆ.